ಡೇ 91 ಆಫ್ 120 ಡೇಸ್ ಫರ್ಟಿಲಿಟಿ ಬೂಸ್ಟರ್ ಸೀರೀಸ್. ಇವತ್ತು ಕೆಲಸ ಮಾಡ್ತಿದ್ದವರು ರಜಾ ಮಾಡಿದರು, ಹಾಗಾಗಿ ನಮಗೂ ಒಂದು ಶಾರ್ಟ್ ಬ್ರೇಕ್ ಸಿಕ್ತು. ಬೆಳಗ್ಗಿನ ದಿನನಿತ್ಯದ ದಿನಚರಿಯನ್ನೆಲ್ಲ ಮುಗಿಸಿ ತಿಂಡಿ ತಿಂದು ಎಲ್ಲರೂ ಜಮೀನಿಗೆ ಹೋದ್ವಿ. ಕಳೆದೊಂದು ವಾರದಿಂದ ಆ ಕಡೆ ಹೋಗೋದಕ್ಕಾಗಿರಲಿಲ್ಲ, ಈ ಮನೆ ಕೆಲಸದ ಒತ್ತಡದಿಂದಾಗಿ. ಇವತ್ತು ಹೋಗಿ ನೋಡಿದ್ರೆ ಅಲಸಂದೆ ಕಾಳೆಲ್ಲ ಬಲ್ತು, ಕೆಲವೊಂದು ತೆರಳಾಗಿಬಿಟ್ಟಿವೆ. ರಾಗಿ ತುಂಬ ಚೆನ್ನಾಗಿ ತೆನೆ ಕಟ್ಟಿದೆ. ಹುರುಳಿ ಕಾಳೆ ಸ್ವಲ್ಪ ಲಾಸ್ ಆಗೋದು ಅಂತ ಅನ್ನಿಸ್ತು, ಯಾಕಂದರೆ ಸತ್ತೆ ಜಾಸ್ತಿ ಬೆಳೆದ್ಬಿಟ್ಟಿತ್ತು. 4 ಜನನೂ ಸೇರಿ ಹಸಿ ಮತ್ತು ಒಣ ಕಾಳುಗಳನ್ನೆಲ್ಲ ಕುಯ್ದು 2 ಚೀಲ ಮಾಡಿಕೊಂಡು ಮನೆಗೆ ಬಂದ್ವಿ. ಮನೇಲಿ ಹಸಿ ಮತ್ತು ಒಣ ತೆರಳುಗಳನ್ನೆಲ್ಲ ಬೇರೆ ಬೇರೆ ಮಾಡಿ ಎತ್ತಿಟ್ಟಾಯಿತು. ಹಾಗೆಯೇ ಲಾಸ್ಟ್ ವೀಕ್ ಬಂದಿದ್ದ ಬುಕ್ಸ್ನ ಇವತ್ತು ಅನ್ಪ್ಯಾಕ್ ಮಾಡ್ತಾ ಇದ್ದೀನಿ. ಈ ಪುಸ್ತಕವನ್ನು ನಾನು ತರಿಸಿದ್ದು ಕನ್ನಡ ಲೋಕ ವೆಬ್ಸೈಟಿಂದ. ಹೋದ್ವಾರನೇ ಬಂದಿತ್ತು, ಆದರೆ ಕೆಲಸದ ಒತ್ತಡ ಮತ್ತು ನಾನು ಆವಾಗ ರಮೇಶ್ ಅರವಿಂದ್ ಸರ್ ಅವರ ಪುಸ್ತಕ ಓದ್ತಿದ್ದೆ, ಹಾಗಾಗಿ ಅನ್ಪ್ಯಾಕ್ ಮಾಡೋದಕ್ಕಾಗಿರಲಿಲ್ಲ. ಇವತ್ತಿಂದ ಇದನ್ನು ಓದಬೇಕು. ಪುಸ್ತಕದ ಹೆಸರು ನಾನೇಕೆ ಗಾಂಧೀಜಿಯನ್ನು ವಧೆ ಮಾಡಿದೆ. ಪುಸ್ತಕದ ಮೂಲ ಲೇಖಕರು ಗೋಪಾಲ ಗೂಡ್ಸೆ, ಕನ್ನಡಕ್ಕೆ BP ಪ್ರೇಮ್ಕುಮಾರ್. ಪುಸ್ತಕದ ಬೆಲೆ 250 ರೂಗಳು.